ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. 45 ಕನ್ನಡ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವ ಈ ಒಂದು ಸಿನಿಮಾದಿಂದ ಒಂದಿಷ್ಟು OTT ಅಪ್ಡೇಟ್ಸ್ ಹಾಗೂ ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಸಿಕ್ಕಿದೆ. ಈ ಒಂದು ಸಿನಿಮಾ ಬಗ್ಗೆ ಒಂದಿಷ್ಟು ಮಾಹಿತಿ ಹಾಗೂ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ನೋಡಿ, ಇಷ್ಟವಾದರೆ ಸಬ್ಸ್ಕ್ರೈಬ್ ಸಹಿತ ಮಾಡಿಕೊಳ್ಳಿ. 45 2025 ರಿಲೀಸ್ ಆಗಿರುವ ಕನ್ನಡ ಇಂಡಸ್ಟ್ರಿಯ ಒಂದು ಮೂಲ ಸಿನಿಮಾವಾಗಿದೆ. ಈ ಒಂದು ಸಿನಿಮಾ ಆಕ್ಷನ್ ಅಡ್ವೆಂಚರ್ ಸಿನಿಮಾವಾಗಿದ್ದು, ಅದಲ್ಲದೆ ಈ ಒಂದು ಸಿನಿಮಾ 2 hours 30 minutes ಡ್ಯೂರೇಷನ್ ಪಡೆದುಕೊಂಡು ಈ ಸಿನಿಮಾ ರಿಲೀಸ್ ಕೂಡ ಮಾಡಿದೆ. ಹಾಗೆ ಈ ಒಂದು ಸಿನಿಮಾದ ರೇಟಿಂಗ್ ಕಡೆ ಬಂದರೆ 7.6 out of 10 ಹಾಗೂ IMD ರೇಟಿಂಗ್ ಪಡೆದುಕೊಂಡು ಒಂದು ಒಳ್ಳೆ ಬೆಸ್ಟ್ ಕಮರ್ಷಿಯಲ್ ಸಿನಿಮಾ ಇದು ಆಗಿದೆ. ಇದರಲ್ಲಿ ಕಾಣಿಸಿಕೊಳ್ಳುವಂತ ಪ್ರಮುಖ ಪಾತ್ರಗಳು ಹೇಗಿದೆ ಮತ್ತು ಈ ಸಿನಿಮಾದ ಡೈರೆಕ್ಟರ್ ಬಗ್ಗೆ ಕೂಡ ಮಾಹಿತಿ ನೋಡೋಣ. ಈ ಒಂದು ಸಿನಿಮಾ ಕತೆ ಹಾಗೂ ಡೈರೆಕ್ಷನ್ ಮಾಡಿದ್ದು ಅರ್ಜುನ್ ಜನ್ಯ ಮತ್ತು ಅವರ ಟೀಮ್ ತುಂಬಾ ಚೆನ್ನಾಗಿನೇ ಕತೆ ಕೂಡ ಬರ್ಕೊಂಡು ಸಿನಿಮಾ ತುಂಬಾ ಟೈಮಿಂಗ್ ತಗೊಂಡು ಒಳ್ಳೆ ಒಂದು ಕಂಟೆಂಟ್ ಇದ್ದ ಕಾರಣ ಚೆನ್ನಾಗಿನೇ ಈ ಸಿನಿಮಾ ಡೈರೆಕ್ಷನ್ ಕೂಡ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಕಾಣಿಸಿಕೊಳ್ಳುವಂತ 3 ಪ್ರಮುಖ ಪಾತ್ರಗಳು ಶಿವರಾಜ್ ಕುಮಾರ್ ಹಾಗೂ ಉಪೇಂದ್ರ, ನಂತರ ರಾಜ್ಬಿ ಶೆಟ್ಟಿ ಅವರ ಮಧ್ಯದಲ್ಲಿ ಆಗುವಂತ ಒಂದಿಷ್ಟು ಘಟನೆ ಮತ್ತು ಕತೆ ತುಂಬಾ ಚೆನ್ನಾಗಿನೇ ವರ್ಕ್ ಆಗಿದೆ. ಆದರೆ ಸಿನಿಮಾ ಟೀಮ್ ಇಂದ ಬಂದಂತ ಒಂದಿಷ್ಟು ಮಾಹಿತಿಗಳ ಪ್ರಕಾರ ಇದರಲ್ಲಿ ಆಲ್ಮೋಸ್ಟ್ 99% ಬರೀ ವೇಪಿಕ್ಸ್ ನಲ್ಲಿ ಸಿನಿಮಾ ಮುಗಿಸಿದ್ದಾರೆ. ಅಂದ್ರೆ ಸಿನಿಮಾ ಟೀಮ್ ವೇಪಿಕ್ಸ್ ಮೇಲೆ ತುಂಬಾನೇ ಖರ್ಚು ಮಾಡಿ ಇಂಥ ಒಂದು ಕತೆ ರೆಡಿ ಮಾಡಿಕೊಂಡಿದೆ. ನಂತರ ಈ ಒಂದು ಸಿನಿಮಾದಲ್ಲಿ ಬರುವಂತಹ ಪ್ರಮುಖ ಸಾಂಗ್ಸ್ಗಳ ಬಗ್ಗೆ ಬಂದ್ರೆ ಅರ್ಜುನ್ ಜನ್ಯ ಅವರು ಸಾಂಗ್ಸ್ ಬರ್ಕೊಂಡು ಸಿನಿಮಾ ಕತೆ ರೈಟಿಂಗ್ ಮಾಡಿಕೊಂಡು ಜೊತೆಗೆ ಸಿನಿಮಾವನ್ನು ಕೂಡ ಡೈರೆಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಏಕೆಂದ್ರೆ ಕತೆ ಆ ರೀತಿ ಇದೆ. ಉಪೇಂದ್ರ ಮತ್ತು ಶಿವರಾಜ್ ಕುಮಾರ್, ರಾಜ್ಬಿ ಶೆಟ್ಟಿ ಅವರ ಮಧ್ಯದಲ್ಲಿ ಆಗುವಂತ ಈ ಕತೆ ತುಂಬಾ ಜನಗಳಿಗೆ ಇಷ್ಟ ಕೂಡ ಆಗಿದೆ. ಹಾಗೆ ಇದರಲ್ಲಿ ಈ ಒಂದು 45 ಸಿನಿಮಾದ ಪ್ರಮುಖ ನಿರ್ಮಾಪಕರು ಸೂರಜ್ ಪ್ರೊಡಕ್ಷನ್ ಅವರ ಬ್ಯಾನರ್ ಅಡಿಯಲ್ಲಿ 45 ಸಿನಿಮಾ ರಿಲೀಸ್ ಮಾಡಿಕೊಂಡಿದ್ರೆ ಸಿನಿಮಾ ತುಂಬಾ ಮಲ್ಟಿಪಲ್ ಭಾಷೆಗೆ ಕೂಡ ಡಬ್ಬಿಂಗ್ ಆಗಿದೆ. ಹಾಗೆ OTT ಬಗ್ಗೆ ಬಂದ್ರೆ ಈ ಸಿನಿಮಾ ಫೆಬ್ರವರಿ ಮಂತ್ ಅಲ್ಲಿ OTTಗೆ ಬರುವಂತ ಬಹುತೇಕ ಚಾನ್ಸಸ್ಗಳು ಕಾಣ್ತಾ ಇದೆ. ಏಕೆಂದ್ರೆ ಕನ್ನಡ ಸಿನಿಮಾದು ಬೇರೆ ಇಂಡಸ್ಟ್ರಿಯ ಸಿನಿಮಾ 25ರಿಂದ 30 ದಿನಗಳ ಥಿಯೇಟರ್ಗಳಲ್ಲಿ ಓಡಿದ ಬಳಿಕನೇ ಆದಷ್ಟು ಬೇಗನೆ OTTಗೆ ಸಿನಿಮಾ ಕೂಡ ರಿಲೀಸ್ ಮಾಡುತ್ತೆ. ಸೊ ಅದೇ ಒಂದು ನಿಟ್ಟಿನಲ್ಲಿ ಕೂಡ ಈ ಒಂದು ಸಿನಿಮಾ ಸಹಿತ ಫೆಬ್ರವರಿ ಮಂತ್ ಅಲ್ಲಿ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗುತ್ತದೆ. ಹಾಗೆ ಕ್ಯಾಮರಾ ವರ್ಕ್ ಬಂದ್ರೆ KM ಪ್ರಕಾಶ್ ಅವರು ಈ 45 ಸಿನಿಮಾದ ಪ್ರಮುಖ ಕ್ಯಾಮರಾ ವರ್ಕ್ ಮಾಡಿದ್ದಾರೆ. ಹಾಗೆ ಪ್ರಮುಖ ನಿರ್ಮಾಪಕರು M ರಮೇಶ್ ರೆಡ್ಡಿ ಅವರು ಈ ಸಿನಿಮಾಗೆ ಪ್ರತಿಯೊಂದು ಪ್ರೊಡಕ್ಷನ್ ಕೆಲಸ ಆಗ್ಬೋದು, ಇದಕ್ಕೆ ಬೇಕಾಗುವಂತ ಹಣ ಕೂಡ ಕೊಟ್ಟು ಈ ಸಿನಿಮಾ ತೆರೆಗೆ ತಂದಿದ್ದಾರೆ. ಹಾಗೆ ಈ ಸಿನಿಮಾ ಮಲ್ಟಿಪಲ್ ಭಾಷೆಗೆ ಬಂದ್ರೆ ಕನ್ನಡ ಮೂಲ ಇಂಡಸ್ಟ್ರಿಯ ಸಿನಿಮಾವಾಗಿದೆ. ಮಿಕ್ಕಿದಂತ ಡಬ್ವಾಗಿ ಹಿಂದಿ, ತಮಿಳ್, ತೆಲುಗು, ಮಲಯಾಳಂ ಸಹಿತ ಈ ಸಿನಿಮಾ ಡಬ್ ಆಗಿ ರಿಲೀಸ್ ಮಾಡಿದ್ದಾರೆ. OTTಯಲ್ಲಿ ಕೂಡ ಈ ಸಿನಿಮಾ ಡಬ್ ಮುಖಾಂತರನೇ ರಿಲೀಸ್ ಮಾಡೋಕೆ ಸಿನಿಮಾ ಟೀಮ್ ಆಲ್ರೆಡಿ ಪ್ಲಾನ್ ಮಾಡಿಕೊಂಡಿದೆ. ಸೊ ಇದು ಆಗಿತ್ತು 45 ಸಿನಿಮಾದ ಒಂದು ಸಣ್ಣ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ವಿಡಿಯೋ. ಸೊ ನಿಮಗೆ ಇಷ್ಟವಾಗಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ನಿಮಗೆ ಯಾವ ಮೂವಿ ರಿವ್ಯೂ ಬೇಕಂತ. ಮತ್ತೆ ಸಿಗೋಣಲು ಕಾಯ್ತಾರೆ. ನಮಸ್ಕಾರ ಸ್ನೇಹಿತರೆ.